ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ನಿಮ್ಮ ಆಸ್ತಿಯ ಪಾಣಿಗೆ ಆಧಾರ್ ಲಿಂಕ್ ಮಾಡೋದು ಕಡ್ಡಾಯ ಅಂತ ಹೇಳಿದ್ದಾರೆ. ಮೊಬೈಲ್ನಲ್ಲಿ ಲಿಂಕ್ ಮಾಡುವ ವಿಧಾನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ಥರ ಲಿಂಕ್ ಮಾಡ್ಕೊಳೋದು ಅಂತ ನೀವು ನೋಡ್ಕೊಳ್ಳಿ ಬನ್ನಿ. ನಮ್ಮ ಆಸ್ತಿ ಯೋಜನೆ ಅಡಿಯಲ್ಲಿ ಎಲ್ಲರೂ ಕೂಡ ನಿಮ್ಮ ಆಸ್ತಿ ಗುರುತು ಆದೇಶ ಸರ್ಕಾರ ಉತ್ತಮ ಪಾಣಿ ಆಧಾರ್ ಲಿಂಕ್ ಮಾಡೋದನ್ನು ಕಡ್ಡಾಯಗೊಳಿಸಿದೆ. ಎಲ್ಲರೂ ಕೂಡ ಬೇಗನೆ RTCಗೆ ಆಧಾರ್ ಲಿಂಕ್ ಮಾಡ್ಕೊಳ್ಳಿ. ಯಾವ ಥರ ಮಾಡ್ಕೊಳೋದಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ರಾಜ್ಯದಲ್ಲಿ ಪಾಣಿಗೆ ಆಧಾರ್ ಜೋಡಣೆ ಆರಂಭ. ಆಸ್ತಿ ಪಾಣಿಗಳಿಗೆ ಆಧಾರ್ ಲಿಂಕ್ ಪ್ರಕ್ರಿಯೆಯನ್ನು ರಾಜ್ಯದಾದ್ಯಂತ ತಿಂಗಳು 12ನೇ ತಾರೀಕಿನಿಂದ ಜಾರಿಗೊಳಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡರವರು ಹೇಳಿದ್ದಾರೆ. ಈಗಾಗಲೇ ರಾಜ್ಯದ ಹಲವು ಕಡೆಯಿಂದ ಎಲ್ಲರೂ ಕೂಡ ಮಾಡಿಸ್ತಿದ್ದಾರೆ. ನನ್ನ ಆಸ್ತಿ ಯೋಜನೆ ಅಡಿಯಲ್ಲಿ ಎಲ್ಲರೂ ಕೂಡ ಜೋಡಣೆ ಮಾಡಿಸ್ತಿದ್ದಾರೆ. ನೀವು ಕೂಡ ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳಿ ಬನ್ನಿ. ವಿಡಿಯೋ ಶುರು ಮಾಡೋಣ. ನೋಡ್ಕೊಳ್ಳಿ, ಕೃಷಿ ಭೂಮಿ ಖಾತೆ ಆಧಾರ್ ಜೋಡಣೆ ಕಾರ್ಯ ಚುರುಕಾಗಿ ನಡೆಯುತ್ತಿದೆ. ಈಗಾಗಲೇ 88,000 ಖಾತೆಗಳು ಜೋಡಣೆಯಾಗಿದೆ. ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡ್ಬೋದು. ಪಾಣಿ ಆಧಾರ್ ಸೀಡಿಂಗ್ ಕಡ್ಡಾಯ. ಸರ್ಕಾರದ ಸೌಲಭ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪಡೆಯಲು ರೈತರ ಮತ್ತು ಪಾಣಿಗಳನ್ನು ಆಧಾರ್ ಜೋಡಿಸಬೇಕು ಎಂದು ಸರ್ಕಾರ ತಿಳಿಸಿದೆ. ಪಾಣಿ ಆಧಾರ್ ಲಿಂಕ್ ಹೇಗೆ ಮಾಡುವುದು? ಸ್ವಯಂ ಪ್ರೇರಣೆಯ ಮೂಲಕ. ಜುಲೈ ತಿಂಗಳಲ್ಲಿ ರೈತರು ತಮ್ಮ ಜಮೀನಿನ ಪಾಣಿ ಮತ್ತು ಆಧಾರ್ ದಾಖಲೆಗಳೊಂದಿಗೆ ಲ್ಯಾಂಡ್ ರೆಕಾರ್ಡ್ಸ್ karnataka.government-in-service ವೆಬ್ಸೈಟ್ಗೆ ಲಾಗಿನ್ ಮಾಡುವುದು. ನಂತರ ಪಾಣಿಯನ್ನು ಆಧಾರ್ ಜೊತೆಗೆ ಲಿಂಕ್ ಮಾಡಬಹುದು. ಗ್ರಾಮ ಅಧಿಕಾರಿಗಳ ಮೂಲಕ. ರೈತರು ಮತ್ತು ಪಾಣಿ ಮತ್ತು ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ಗ್ರಾಮಾಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಥವಾ ಅಧಿಕಾರಿಗಳ ಪಾಣಿಯನ್ನು ಆಧಾರ್ ಜೋಡಿಸಲು ಸಹಾಯ ಮಾಡುತ್ತಾರೆ. RTC ಆಧಾರ್ ಲಿಂಕ್ ಮಾಡುವ ಸುಲಭ ವಿಧಾನ ನೋಡ್ಕೊಳ್ಳಿ. ನಿಮ್ಮ ಜಮೀನು ಪಾಣಿಗೆ ಆಧಾರ್ ಲಿಂಕ್ ಮಾಡುವುದು ಈಗ ತುಂಬ ಸುಲಭ. ಕೇವಲ ಕ್ಲಿಕ್ಗಳಲ್ಲಿ ನೀವು ಈ ಕೆಲಸ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ವೆಬ್ಸೈಟ್ಗೆ ಭೇಟಿ ಮಾಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ಸಂಖ್ಯೆ ನಮೂದಿಸಿ. ಒಂದು ಕ್ಯಾಪ್ಚರ್ ಬರುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. OTPಯನ್ನು ನಮೂದಿಸಿ. ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ನಿಮ್ಮ ಹೆಸರು ಭರ್ತಿ ಮಾಡಿ. ನಾನು ಇಲ್ಲಿ ಸ್ವಯಂ ಪ್ರೇರಣೆಯಿಂದ ಆಧಾರ್ಗಾಗಿ ನಾನು ಒಪ್ಪಿಗೆಯನ್ನು ನೀಡುತ್ತೇನೆ ಎಂದ ಚೌಕದ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಆಧಾರವನ್ನು ಯಶಸ್ವಿಯಾಗಿ ಪರಿಶೀಲಿಸಲಾಗುತ್ತದೆ ಎಂದು ಸಂದೇಶ ಕಾಣಿಸುತ್ತದೆ. ಫಿನಿಶ್ ಡಿಸೈಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇಷ್ಟು ಮಾಡಿದರೆ ನಿಮ್ಮ RTCಗೆ ಆಧಾರ್ ಲಿಂಕ್ ಆಗಿದೆ ಅಂತ ಖಚಿತ. ಈ ಪ್ರತಿಕ್ರಿಯೆ ಉಚಿತ, ಯಾವುದೇ ಶುಲ್ಕ ಪಾವತಿ ಮಾಡೋಂಗಿಲ್ಲ. ಓಕೆನಾ? ಈ ಥರ ಮಾಡಿ. ಬರ ಪರಿಹಾರಕ್ಕಾಗಿ ಆಧಾರ್ ಲಿಂಕ್ ಮಾಡಬೇಕು. ರಾಜ್ಯದ ಬರಗಾಲದ ಪೀಡಿತ ರೈತರಿಗೆ ಪರಿಹಾರದ ಹಣ ಕೂಡ ಬಿಡ್ತಾ ಇದ್ದಾರೆ. ಕೆಲವೊಬ್ರಿಗೆ ಬಿದ್ದಿದೆ, ಕೆಲವೊಬ್ರಿಗೆ ಬಿದ್ದಿಲ್ಲ. ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಇದ್ರ ಮೇಲೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ನಿಮ್ಮ ಜಿಲ್ಲೆಯ ಹೆಸರು ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ತಾಲೂಕಿನ ಹೆಸರು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ನ ಹಾಕಿ ನಿಮಗೆ ಎಲ್ಲನೂ ಕೂಡ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನೋಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.